ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಸಿ ಕಿಚನ್. ನಾನಿವತ್ತು ನಿಮಗೆ ಶಂಕರಪೋಳಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಐಟಮ್ಸ್ನ ನೋಟ್ ಮಾಡ್ಕೊಳ್ಳೋಣ. 3/4 ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ಕಪ್ಪಳತೆಯಲ್ಲಿ ನಾನು 3/4 ಕಪ್ಪಷ್ಟು ಶುಗರ್ ಪೌಡರ್ನ ತೊಗೊಂಡಿದ್ದೀನಿ. ಕರಿಯೋದಕ್ಕೆ ಆಯಿಲ್ನ ತೊಗೊಂಡಿದ್ದೀನಿ. ಈ 3 ಐಟಮ್ಸ್ ಇದ್ದರೆ ಸಾಕು, ಆರಾಮಾಗಿ ಶಂಕರಪೋಳಿ ಮಾಡ್ಕೋಬೋದು. ನೋಡಿ, 3/4 ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅದೇ ಕಪ್ಪಲ್ಲಿ ಇರೋವಂಥ ಶುಗರ್ ಪೌಡರ್ನ ನಾನು 1 2 ಸ್ಪೂನಷ್ಟು ಶುಗರ್ ಪೌಡರ್ನ ಉಳಿಸಿ ಮಿಕ್ಕಿರೋ ಪೌಡರ್ನ ಹಾಕೋತಿದ್ದೀನಿ. ನಿಮಗೆ ಸ್ವೀಟ್ಸ್ ಜಾಸ್ತಿ ತಿಂತೀರಾ ಅಂದರೆ ಕಂಪ್ಲೀಟಾಗಿ ನೀವು ಹಾಕೋಬೋದು ಈಕ್ವಲ್ ಕ್ವಾಂಟಿಟಿಲಿ. ನಾನು ಸ್ವೀಟ್ ಸ್ವಲ್ಪ ಕಡಿಮೆನೇ ನಾವು ತಿನ್ನೋದ್ರಿಂದ ನಾನು ಕಡಿಮೆ ಯೂಸ್ ಮಾಡಿದ್ದೀನಿ. ನೋಡಿ, ಇದಕ್ಕೆ ನಾನು 1 ಸ್ಪೂನಷ್ಟು ತುಪ್ಪನ ಹಾಕಿ ಡ್ರೈ ಮಿಕ್ಸನ್ನು ಕೊಡ್ತಾಯಿದ್ದೀನಿ. ಇದಕ್ಕೆ ನಾವು ವಾಟರ್ನ ಸ್ವಲ್ಪನೇ ಸೇರಿಸಿ ನೀವು ಮಿಕ್ಸ್ನ ಕೊಟ್ಕೋಬೋದು. ನಿಮಗೆ ವಾಟರ್ ಬದಲು ಮಿಲ್ಕ್ ಕೂಡ ಆ್ಯಡ್ ಮಾಡ್ಕೋಬೋದು. ವಾಟರ್ ಆ್ಯಡ್ ಮಾಡಿದ್ರೂ ಕೂಡ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪನ ಸೇರಿಸಿ 1/4 ಗಂಟೆ ಬಿಟ್ಟು ಆನಂತರ ಲಟ್ಸ್ಕೊತಾ ಇದ್ದೀನಿ. ನೋಡಿ ಇಷ್ಟು ಮಂದವಾಗಿ ನಾನು ಲಟ್ಸ್ಕೊಂಡಿದ್ದೀನಿ. ಇದನ್ನು ನೀವು ಒಂದು ಚಾಕುಗೆ ತುಪ್ಪ ಅಥವಾ ಎಣ್ಣೆನ ಸವರಿ ಕಟ್ ಮಾಡ್ಕೋಬೋದು. ನೀವು ತುಪ್ಪ ತಿನ್ನೋಕ್ಕೆ ಅಲರ್ಜಿ ಅಂತ ಹೇಳೋರು ಕೂಡ ಎಣ್ಣೆ ಕೂಡ ಸೇರಿಸ್ಕೊಬೋದು. ನೋಡಿ, ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ನಾರ್ಮಲಾಗಿ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಇದು ಮಕ್ಕಳಿಗೆ ಸ್ನ್ಯಾಕ್ಸಾಗಿ ಕೂಡ ಕೊಡ್ಬೋದು. ನಮ್ಮ ಕಡೆ ಎಲ್ಲ ನಾವು ಇದನ್ನು ದೀಪಾವಳಿ ಸ್ಪೆಷಲಲ್ಲಿ ಕೂಡ ಮಾಡ್ತೀವಿ ಸ್ವೀಟ್ ಅಂತ. ನೋಡಿ, ಬಬಲ್ಸ್ ಥರ ಬರ್ತಿದೆ ಆಯಿಲು. ಈ ಆಯಿಲ್ ಕಾದಿದೆ ಅಂತ ಅದಕ್ಕೆ ಒಂದೊಂದೇ ಪೀಸಸ್ಸನ್ನು ಹಾಕ್ಕೊಳ್ಳೋಣ. ಒಂದೊಂದೇ ಪೀಸಸ್ನ ಹಾಕಿ ಲೋ ಫ್ಲೇಮಲ್ಲಿ ಇದನ್ನು ಕರಿಬೇಕು. ಐ ಫ್ಲೇಮಲ್ಲಿ ಕರಿದ್ರೆ ಮೇಲೆಲ್ಲ ಕಪ್ಪಾಗುತ್ತೆ, ಒಳಗಡೆ ಬೆಂದಿರಲ್ಲ. ಸೊ ಆ ಕಾರಣದಿಂದ ಲೋ ಫ್ಲೇಮಲ್ಲೇ ಕರಿಬೇಕು. ನೋಡಿ, ಇಷ್ಟು ಕಲರ್ ಇದ್ದರೆ ಸಾಕು. ತೀರಾ ಕಲರ್ ಬಂದರೆ ಸೀದೋದಂಗೆ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ, ಎಷ್ಟು ನೀಟಾಗಿ ಚೆನ್ನಾಗಿದೆ, ತುಂಬ ಕ್ರಿಸ್ಪಿಯಾಗಿ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಿ ನೋಡಿ. ಶಂಕರಪೋಳಿ ರೆಡಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.